ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಶ್ರೀಮತಿ ಶ್ವೇತಾ ರವಿಶಂಕರ್ ಅವರನ್ನ, ವಕೀಲರು. Cordless, please. Cordless. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬದುಕು ಸೇವೆಗಾಗಿ ಅದೊಂದು ಉಪಾಸನೆ ಎಂದೇ ತಿಳಿದಿರುವಂಥ ನಮ್ಮ ಏಕೈಕ ನಮ್ಮ ರಾಜ್ಯದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು, ದೊಡ್ಡ ಜೀವ ಅಪ್ಪಾಜಿ ಎಂದೇ ಖ್ಯಾತಿಯನ್ನು ಹೊಂದಿರುವಂಥ ಅಪ್ಪಾಜಿರವರಿಗೆ ನಮಿಸುತ್ತಾ, ಬಡವರ ಬಂಧು ಅಣ್ಣ ಕುಮಾರಣ್ಣ ಎಂದೇ ಖ್ಯಾತಿಯನ್ನ ಹೊಂದಿರುವಂಥ ನಮ್ಮ ಕುಮಾರಣ್ಣನವರಿಗೆ ಮತ್ತು ಶ್ರೀಮತಿ ಅನಿತಾ ಅಕ್ಕ ಅವರಿಗೆ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಹಾಗೂ ಮಹಿಳಾ ಶಕ್ತಿ, ನಾರಿ ಶಕ್ತಿ, ನಮ್ಮ ಜನತಾ ಪಕ್ಷದ ಶಕ್ತಿ ಎಲ್ಲರಿಗೂ ಮತ್ತು ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಏನು? ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರಂಗಗಳಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು, ಅವಕಾಶ, ಅಧಿಕಾರವನ್ನ ಸಮನಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಹಿಳೆಯರನ್ನ ಶಕ್ತಿಯನ್ನಾಗಿ ಮಾಡುವಂಥ ಒಂದು ಧ್ಯೇಯವೇ ಮಹಿಳಾ ಸಬಲೀಕರಣ. ಈ 4 ಕ್ಷೇತ್ರಗಳಲ್ಲಿ ಸಬಲೀಕರಣ ಮೊದಲು ವಿದ್ಯೆ, ನಾಲೆಡ್ಜ್ ಇಸ್ ಪವರ್. ನಾವೆಲ್ಲರೂ ಅದೆಷ್ಟು ಒಂದು ಓದಲಿಕ್ಕೆ ಬಂದರೂ ಸಮೇತ ಇನ್ನಷ್ಟು ಪುಸ್ತಕಗಳನ್ನು ಓದಿ ನಮ್ಮಲ್ಲಿರುವಂಥ ಶಕ್ತಿಯನ್ನ ನಾವು ಅರ್ಥಕೋಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎ ಮ್ಯಾನ್ ಇಸ್ ದಿ ಪವರ್ ಪ್ರಾಡಕ್ಟ್ ಆಫ್ ಹಿಸ್ ಥಾಟ್ಸ್. ಅಂದರೆ ನಾವು ನಮ್ಮ ಬುದ್ಧಿಶಕ್ತಿ, ನಮ್ಮ ತಿಳುವಳಿಕೆ, ನಮ್ಮ ದೂರದೃಷ್ಟಿ, ಇದರ ಒಂದು ಶಕ್ತಿಯೇ ನಾವು. ನಮ್ಮಲ್ಲಿ ಆ ಚೈತನ್ಯದ ಒಂದು ಪವರ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಬುದ್ಧಿಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಎರಡನೇದು, ನಮ್ಮಲ್ಲಿರುವ ಶಕ್ತಿಯನ್ನು ಅರ್ಥಕೊಂಡು ಒಂದು ಮಿಲಿಟರಿ ಕಮಾಂಡರ್ಸ್ ರೀತಿಯಲ್ಲಿ ವರ್ಕ್ ಮಾಡಬೇಕು. ಎಲ್ಲರಿಗೂ ಆ ಶಕ್ತಿ ಇದೆ, ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ದೂರದೃಷ್ಟಿಯಿಂದ ನಾವು ಒಂದು ಗುರಿಯನ್ನು ಹಾಕ್ಕೊಂಡ್ರೆ ನಮಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅಂತಹ ಗುರುಗಳು ಇಲ್ಲಿ ಇದ್ದಾರೆ. ಆ ಗುರುಗಳ ಒಂದು ಶಕ್ತಿಯನ್ನು ತೆಗೆದುಕೊಂಡು ನಾವು ಗುರಿಯನ್ನು ಮುಟ್ಟಬೇಕು. ಅದೇ ರೀತಿ ಸಾಮಾಜಿಕವಾಗಿ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಮಾತನ್ನ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ನಾವು ಆ ಒಗ್ಗಟ್ಟಿನಿಂದ ನಾವು ನಮ್ಮ ಜೊತೆಯಲ್ಲಿರುವವರನ್ನೆಲ್ಲ ಮುಂದೆ ತಗೊಂಡು ಹೋಗ್ತಾ ಇರಬೇಕು. ನಮ್ಮ ಹೆಣ್ಣಿಗೆ ಏನಾಗಿದೆ ಅಂತ ಹೇಳಿದರೆ, ಕೆಲವೊಂದು ನೆಗೆಟಿವ್ ಸಕಾರಾತ್ಮಕ ಭಾವನೆಗಳನ್ನು ಅದನ್ನೇ ದೊಡ್ಡದಾಗಿ ಬಿಂಬಿಸಿಬಿಟ್ಟು ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಐಡೆಂಟಿಫೈ ಮಾಡ್ತಾ ಇಲ್ಲ. ಅಂಥದನ್ನು ನಾವು ಐಡೆಂಟಿಫೈ ಮಾಡಿ ಪಾಸಿಟಿವ್ ಆಟಿಟ್ಯೂಡ್ಸನ್ನು ಬೆಳೆಸ್ಕೊಂಡು ನಾವು ಸಾಮಾಜಿಕವಾಗಿ ನಾವು ಬೆಳೆದು ನಮ್ಮ ಜೊತೆಯಲ್ಲಿರುವವರನ್ನು ಬೆಳೆಸ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಆರ್ಥಿಕವಾಗಿ ಎಲ್ಲರೂ ಒಂದಲ್ಲ, ನಮ್ಮಲ್ಲಿ ದಿನಕ್ಕೆ 24 ಗಂಟೆಗಳಿದೆ. ಆ 24 ಗಂಟೆಗಳಲ್ಲಿ 8 ಗಂಟೆ ನಮ್ಮ ಸ್ವಂತಕ್ಕೆ ಅಂತ ನಾವು ಇಟ್ಕೊಂಡ್ರೆ ಇನ್ನು 8 ಗಂಟೆ ಕುಟುಂಬವೇ ನಮ್ಮ ಬೆನ್ನೆಲುಬು. ಹಾಗಂತ ಇಡೀ ದಿನ ಪೂರ್ತಿ ಕುಟುಂಬಕ್ಕೆ ನಾವು ಕೆಲಸ ಮಾಡಿದರೆ ಆರ್ಥಿಕವಾಗಿ ನಾವು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಿನದ 24 ಗಂಟೆಗಳಲ್ಲಿ
ಸ್ಟಾರ್ಟ್ ಮಾಡಿದರೆ ನೀವು ಹಂತ ಹಂತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆರ್ಥಿಕ ಸದೃಢತೆ ನಮಗೆ ಶಕ್ತಿಯನ್ನು ನೀಡುತ್ತೆ, ಈ ಮಹಿಳೆಗೆ ಶಕ್ತಿ ನೀಡುತ್ತೆ. ಇನ್ನು ಈ ಒಂದು ಮಹಿಳಾ ಸಬಲೀಕರಣ ರಾಜಕೀಯ ರಂಗದಲ್ಲಿ ಹೇಗೆ ಅಂತ ಹೇಳಿದರೆ 73 ಮತ್ತು 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸಂವಿಧಾನದ ತಿದ್ದುಪಡಿ 1993ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕಾನೂನಾಗಿ ಆಗುತ್ತೆ. ಅದನ್ನ ಒಂದೇ ಒಂದು ವರ್ಷದಲ್ಲಿ ನಮ್ಮ ಮಾಜಿ ಪ್ರಧಾನಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಒಂದೇ ಒಂದು ವರ್ಷದಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳಿ ಒಂದು ಕಾನೂನನ್ನು ತಂದು 33% ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದುಕೊಟ್ಟಂತಹ ಏಕೈಕ ಪ್ರಧಾನಿ ನಮ್ಮ ಅಪ್ಪಾಜಿ. ಇದು ನೋಡಿ, ನೀವು ಅಲ್ಲಿ ಕಾನೂನು ಆಗತ್ತೆ, ಅದನ್ನ ಇಲ್ಲಿ ಕಾರ್ಯರೂಪಕ್ಕೆ ತಂದಂತ ನಮ್ಮ ಮೊದಲ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದು ನಡೆದದ್ದು ಅಪ್ಪಾಜಿಯವರ ಕಾಲದಲ್ಲಿ. ಹಾಗೆ ಇನ್ನೊಂದು, ಅದು ಪಂಚಾಯತ್ ರಾಜ್ ಅಧಿನಿಯಮ ಗ್ರಾಮಾಂತರ ಪ್ರದೇಶಗಳಿಗೆ, ಅದೇ ರೀತಿ ಪುರಸಭೆ, ನಗರಸಭೆ, ಅರ್ಬನ್ ಲೋಕಲ್ ಬಾಡೀಸ್ಗೆ ಒಂದು 74ನೇ ಸಂವಿಧಾನದ ತಿದ್ದುಪಡಿಯಾದ ತಕ್ಷಣವೇ ಜಾರಿಗೆ ತಂದದ್ದು ಅಪ್ಪಾಜಿಯವರು ಮುಖ್ಯಮಂತ್ರಿಯಾಗಿದ್ದರು. ಒಂದೇ ಒಂದು ವರ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನ, ಗೌರವ, ಅವಕಾಶ ಕೊಟ್ಟದ್ದು ಅಪ್ಪಾಜಿಯವರು. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಈ ಒಂದು ದೊಡ್ಡ ಜೀವವನ್ನ ನಾವು ಗೌರವಿಸಬೇಕು. ತೊಂಬತ್ನಾಲ್ಕರಲ್ಲಿ ಮಹಿಳಾ ಶಕ್ತಿಗೆ ಮೀಸಲಾತಿ, 96ರಲ್ಲಿ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ, ಕರ್ನಾಟಕ ರಾಜ್ಯದ ಪ್ರಧಾನಮಂತ್ರಿ ಆದಾಗ ಅವರು 11/2/1996ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ಇಮ್ಮಿಡಿಯೇಟ್ ಅಂದ್ರೆ ತಕ್ಷಣವೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಸಭೆ, ಲೋಕಸಭೆ ಮತ್ತು ಕರ್ನಾಟಕ ವಿಧಾನಸಭೆಗಳಲ್ಲಿ ಇಡೀ ದೇಶದಲ್ಲಿ ಮಹಿಳೆಯರಿಗೆ ರಾಜಕೀಯ ರಂಗದಲ್ಲಿ ರಿಸರ್ವೇಶನ್ ಅನ್ನುವಂಥ ಒಂದು ತಿದ್ದುಪಡಿಯನ್ನು ತರ್ತಾರೆ. ಅದು ಸೆಪ್ಟೆಂಬರ್ 1996ರಲ್ಲಿ. ಅಂತಹ ಒಂದು ಶಕ್ತಿ, ಇದು ಶಕ್ತಿಯಲ್ಲ, ಇದು ಒಂದು ಉಪಾಸನೆ. ಬದುಕು ಸೇವೆಗಾಗಿ, ಬದುಕು ಇಡೀ ನಮ್ಮ ಸಮೂಹವನ್ನ, ನಮ್ಮ ರಾಜ್ಯದ, ರಾಷ್ಟ್ರದ ಸಮೂಹವನ್ನ ಸಬಲೀಕರಣಗೊಳಿಸುವಂತ ಒಂದು ಕಾರ್ಯ 96ರಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಹಸ್ತದಲ್ಲಿ ನಡೆಯುತ್ತೆ. ಕಾರಣಾಂತರಗಳಿಂದ ಅದು ತಿದ್ದುಪಡಿ ಆಗ್ಲಿಕ್ಕಾಗೋದಿಲ್ಲ. ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅದೇ 27 ವರ್ಷ ಅಂದ್ರೆ 96ರಲ್ಲಿ ಏನು ಕನಸನ್ನ ಕಟ್ಟಿದ್ರು, ಆ ಕನಸು 2023 ಸೆಪ್ಟೆಂಬರ್ ತಿಂಗಳಲ್ಲಿ 106ನೇ ಸಂವಿಧಾನದ ತಿದ್ದುಪಡಿಯಾಗಿ ಆಗುತ್ತೆ. ಈಗ ಅಂತಹ ಸಂವಿಧಾನದ ತಿದ್ದುಪಡಿಗೆ ವಿಟ್ನೆಸ್ ಅಂದ್ರೆ ನಮ್ಮ ಪ್ರಧಾನಿಗಳು ಆ ಒಂದು ತಿದ್ದುಪಡಿಯ ಸಮಯದಲ್ಲಿ ರಾಜ್ಯಸಭೆಯಲ್ಲಿ 21ನೇ ತಾರೀಕು ತಾವು ಸಮೇತ ಸಾಕ್ಷೀಭೂತರಾಗಿ ನಿಲ್ತಾರೆ. ಅಂದ್ರೆ 27 ವರ್ಷದ ಕನಸು 2023ರಲ್ಲಿ ನನಸಾಗುತ್ತೆ. ತಾವೆಲ್ಲರೂ ಈ ಒಂದು ಶಕ್ತಿಗೆ ಇನ್ನೊಂದು ಬಾರಿ ಚಪ್ಪಾಳೆ. ಈಗ ಸಾಕಷ್ಟು ಅವಕಾಶಗಳು ನಮ್ಮ ಕೈ ಮುಂದಿದೆ, ನಮ್ಮ ಮುಂದಿದೆ. ಆ ಅವಕಾಶಗಳನ್ನು ನಾವು ಹೇಗೆ ರೂಪಿಸ್ಕೊಳ್ತೀವಿ, ಅವಕಾಶಗಳನ್ನು ಹೇಗೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನುವಂಥ ಮನೋಬಲ, ಮನೋ ಇಚ್ಛೆ, ಚೈತನ್ಯ ಎಲ್ಲವೂ ನಮಗಿರಬೇಕು. ಇನ್ನೇನು ಕೆಲವೇ 2 ಕಂಡೀಷನ್ಸ್ ಇದೆ. ಅದರಲ್ಲಿ ಒಂದು ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್,
ಎರಡನೇದು ಸೆನ್ಸಸ್ ಆಗಬೇಕು. ಇದೆರಡು ಆಗಿದೆ ಅಂದರೆ ವಿಧಾನಸಭೆಗಳಲ್ಲೂ, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ ಎಲ್ಲದರಲ್ಲೂ ಮಹಿಳೆಯರಿಗೆ 33% ಮಹಿಳಾ ಮೀಸಲಾತಿ ಎಲ್ಲವೂ ನಮ್ಮ ಮುಂದಿದೆ. ಈಗ ನಮಗೆ ಬೇಕಾಗಿರುವುದು ಅಂತಹ ನಾಯಕತ್ವದ ಗುಣ. ಆ ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡು ಮುಂದೆ ಬರಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವೆಲ್ಲರೂ ವರ್ಕ್ ಮಾಡಬೇಕು. ಬುದ್ಧಿಯನ್ನು ಬೆಳೆಸ್ಕೋಬೇಕು, ಸಮಾಜದ ಅರಿವಿರಬೇಕು, ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ, ಕರೆ ಕೊಟ್ಟ ತಕ್ಷಣ ಹೋಗಿ ನಿಲ್ಲುವಂಥ ಶಕ್ತಿ ನಮ್ಮೊಳಗಡೆ ಇದೆ. ಅದು ಕೇವಲ ಹೊರಗೆ ಹಾಕಬೇಕಷ್ಟೇ. ಯು ನೀಡ್ ಟು ಡಿಸ್ಕವರ್ ಯುವರ್ ಎನರ್ಜೀಸ್, ಯು ನೀಡ್ ಟು ಡಿಸ್ಕವರ್ ಯುವರ್ ಕ್ಯಾಪಬಿಲಿಟೀಸ್, ಸ್ಟ್ರೆಂತ್ಸ್, ಫಾರ್ಗೆಟ್ ಅಬೌಟ್ ಚಾಲೆಂಜಸ್. ನಿಮಗಿರುವಂಥ ಎಲ್ಲ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ನೀವು ನಾಯಕರಾಗಲಿಕ್ಕೆ, ಈ ದೇಶದ ಒಂದು ಕೇವಲ ಕುಟುಂಬದ ಬೆನ್ನೆಲುಬಾಗಿ ಬದುಕನ್ನು ಕಟ್ಟಿಕೊಂಡಿರುವಂಥ ನಾವು ಈ ರಾಜ್ಯದ, ಈ ದೇಶದ ರೂವಾರಿಗಳಾಗಬೇಕು, ದೇಶದ ಬೆನ್ನೆಲುಬಾಗಬೇಕು. ದೇಶದ ಪ್ರಗತಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು. ಇಂತಹ ಶಕ್ತಿ ತಮ್ಮೆಲ್ಲರಲ್ಲೂ, ಪ್ರತಿಯೊಬ್ಬರಲ್ಲೂ ಅಂತಹ ಚೈತನ್ಯದ ಶಕ್ತಿ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ವಿಚಾರ, ಅತ್ಯಂತ ನಮ್ಮ ಬಡವರ ಬಂಧು ಎಂದೇ ಖ್ಯಾತಿಯಾಗಿರುವಂಥ ಅಣ್ಣ ಅವರು ನಮ್ಮೆಲ್ಲರ ಜೀವನದಲ್ಲೂ ಒಂದು ಭಾಗ್ಯಲಕ್ಷ್ಮಿಯನ್ನು ತಂದುಕೊಟ್ಟಿದ್ದಾರೆ. ಅದೇನು ಅಂದರೆ ಲಾಟ್ರಿ, ಅದನ್ನು ನಿಷೇಧ ಮಾಡಿದ್ದಾರೆ. ಎರಡನೇದು ಸಾರಾಯಿ. ಇದೆಲ್ಲವೂ ಆದಮೇಲೆ ಇನ್ನು ನಮ್ಮ ಕುಟುಂಬ ಹೇಗಿರಬೇಕು? ಭಾಗ್ಯಲಕ್ಷ್ಮಿ ಆಗಬೇಕು. ಅಂತಹ ಲಕ್ಷ್ಮಿಗಳು ನೀವೆಲ್ಲರೂ. ನೀವು ಈ ಪಕ್ಷವನ್ನು ಸದೃಢಗೊಳಿಸಬೇಕು, ನೀವು ಸದೃಢರಾಗಬೇಕು. ಈ ಕ್ಷಣದಲ್ಲಿ ನಾನು ಒಂದು ವಿಶೇಷ ವಿಚಾರವನ್ನು ತಮ್ಮಲ್ಲಿ ಹೇಳ್ತೇನೆ. ಇದು ದೊಡ್ಡ ಜೀವ ಅಪ್ಪಾಜಿರವರ ಬಗ್ಗೆ ಬರೆದಿರುವಂಥ ಜೀವನ ಚರಿತ್ರೆ. ಈ ಒಂದು ಪುಸ್ತಕವನ್ನು ಕೇವಲ ನೀವು ಮುನ್ನುಡಿಯನ್ನು ಓದಿದರೆ ನಿಮ್ಮ ಕಣ ಕಣದಲ್ಲೂ ರಕ್ತದ ಚಿಲುಮೆ ಹರಿಯುತ್ತೆ. ಇನ್ನು ಪುಸ್ತಕವನ್ನು ಓದಿದರೆ ನಾವು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಇನ್ನೊಬ್ರಿಗೆ ನಾವು ಸಣ್ಣವರು, ನಾವು ಲೀಡರ್ಸಿಂದ ಓಡಾಡ್ತಾ ಇರ್ತೀವಿ. ಆದರೆ ನಿಮ್ಮ ಶಕ್ತಿ ಮೀರಿ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಅದನ್ನು ನಿತ್ಯ ಜೀವನದಲ್ಲಿ ನಾವೇನಾದರೂ ಅಳವಡಿಸ್ಕೊಂಡು ಮಾಡ್ತಾ ಇದ್ರೆ ನಾವೇ ಒಂದು ದಿನದಲ್ಲಿ ನಾಯಕರಾಗಿ ಬೆಳೆದು ಬಿಡ್ತೀವಿ. ಅಂತಹ ಶಕ್ತಿಯನ್ನು ಈ ಒಂದು ಪುಸ್ತಕ ಕೊಡುತ್ತೆ. ನೀವು ಒಂದು ಸರ್ತಿ ದಯವಿಟ್ಟು ಎಲ್ಲರೂ ಈ ರಾಜ್ಯದ ಜನತಾ ಪಕ್ಷದ ತಾವೆಲ್ಲರೂ ಒಂದು ಬಾರಿ ಓದಬೇಕು. ಇನ್ನಷ್ಟು ಅಂತರಾಳದಲ್ಲಿ ಪ್ರತಿ ಕಣದಲ್ಲೂ ಅಪ್ಪಾಜಿರವರ ಬಗ್ಗೆ, ಅವರ ಶ್ರದ್ಧೆಯ ಬಗ್ಗೆ, ಅವರ ಜೀವನದ ಉಪಾಸನೆಯ ಬಗ್ಗೆ, ವಿವೇಕದ ಬಗ್ಗೆ, ವಿದ್ವತ್ತಿನ ಬಗ್ಗೆ, ತತ್ವ ಸಿದ್ಧಾಂತಗಳ ಬಗ್ಗೆ ತಮಗೆಲ್ಲರಿಗೂ ಇನ್ನಷ್ಟು ಅರಿವಾಗ್ತಾ ಹೋಗುತ್ತೆ. ಆ ಅರಿವಲ್ಲಿ ನಮ್ಮನ್ನು ನಾವು ಅರ್ಥಕೊಳ್ತೇವೆ. ಇಷ್ಟನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಜನತಾದಳ ಜಾತ್ಯತೀತ ಪಕ್ಷ ಮತ್ತು ಇಲ್ಲಿ ನೆರೆದಿರುವಂಥ ನನಗೆ ಅಪ್ಪಾಜಿ ಅನ್ನೋದಕ್ಕಿಂತ ದೊಡ್ಡ ಜೀವ, ಇಡೀ ನಮ್ಮ ದೇಶದ ದೊಡ್ಡ ಜೀವ, ಮತ್ತೆ ನಮ್ಮವರೇ ಆದಂಥ ಕುಮಾರಣ್ಣ, ಮತ್ತೆ ಅನಿತಾ ಕುಮಾರಸ್ವಾಮಿ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಚೈತನ್ಯಗಳಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಕೀಲರಾದಂಥ ಶ್ವೇತಾ ರವಿಶಂಕರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ, ಹಾಗೆ ಹಿರಿಯರಾದಂಥ ಹಾಗೂ ನಾಯಕರಾದಂಥ ಚೌರೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.